ಏನ್ ಹೇಳ್ತಾ ಇದ್ಯಾ? ಯಾವ ಪ್ರಾಣ ಬೇಕು ನಿನ್ಗೆ? ನಿಂದು ಚಂದ್ರಶೇಖರ್, ನನಗೆ ನಿನ್ ಮಗ್ಳಿಗೆ ಏನು ಮಾಡಬಾರ್ದು, ಅವಳು ತಂಟೆಗೆ ಹೋಗ್ಬಾರ್ದಂದ್ರೆ ನೀನ್ ಸಾಯ್ಬೇಕು. ಅವಳು ಬದಲು ನಿನ್ನ ಬಲಿ ಕೊಟ್ಕೋ. ಆಗ್ಲೇ ಕೇಳಿದ್ನಲ್ಲ ಸ್ವಿಮ್ಮಿಂಗ್ ಬರುತ್ತಾ ಅಂತ. ಅದಕ್ಕೆ ನಿನ್ ಸಾವಿಗಂತಾನೆ ಜಾಗ ಹಾಕಿರೋದು. ನಿನ್ ಮಗಳು ಉಳಿಸ್ಕೊಳ್ಳೋದಕ್ಕೆ ನೀನೇ ಇಲ್ಲಿಂದ ಜಿಗಿತ್ಸಾಯಿ. ನಿನ್ ಮಗಳಿಗೋಸ್ಕರ ನೀನೇ ಪ್ರಾಣ ತ್ಯಾಗ ಮಾಡು. ಹರಿ ಮಿಸ್ಟರ್ ಚಂದ್ರಶೇಖರ್, ಕಮಾನ್ ಜಂಪ್. ಹಾರೋ, ಹಾರಿ ನಿನ್ ಮಗಳು ಎಷ್ಟು ಪ್ರೀತಿಸ್ತೀಯ ಅಂತ ತೋರ್ಸು. ಹಾರೋ. ಇಲ್ಲ, ನಾನು ಹಾರಲ್ಲ. ಯಾಕಾರಲ್ಲ? ನನ್ನ ಮಗಳ ನನ್ನ ಜೀವಕ್ಕಿಂತ ಹೆಚ್ಚು, ಅವಳಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಂದೆ. ಹಾರೀಗ ನೀನ್ ಸತ್ರೆ ನಿನ್ ಮಗಳನ್ನ ಸುಮ್ಮನೆ ಬಿಟ್ಬಿಡ್ತೀನಿ. ಏಯ್, ನನ್ನ ಮುಂದೆ ನೀನು ಬಚ್ಚ. ಏನಂತ ತಿಳ್ಕೊಂಡಿದ್ಯಾ ನಿನ್ನ? ನೀನು ಹಾರಬೇಕು ಅಂತ ಹೇಳಿದ್ರೆ ನಾನು ಹಾರ್ಬಿಡ್ಬೇಕಾ? ಒಂದು ವೇಳೆ ನಾನು ಹಾರಿದ್ರು ನಾನು ಹೋದ್ಮೇಲೆ ನನ್ನ ಮಗಳಿಗೇನು ತೊಂದರೆ ಮಾಡಲ್ಲ ಅಂತ ಯಾವ ಗ್ಯಾರಂಟಿ? ಇದು ಗ್ಯಾರಂಟಿ ಕೊಟ್ಕೊಂಡು ಕೂತ್ಕೊಳ್ಳೋ ಟೈಮ್ ಅಲ್ಲ. ನಿನಗೆ ನಿನ್ ಮಗಳ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಪ್ರೂವ್ ಮಾಡೋ ಟೈಮ್. ಅದನ್ನ ನಾನು ನಿನ್ನ ಮುಂದೆ ಪ್ರೂವ್ ಮಾಡೋ ಅಗತ್ಯ ಇಲ್ಲ. ಹಾಗಾದ್ರೆ ನನ್ನ ಮಗಳನ್ನ ಬಿಟ್ಬಿಡು ಅಂತ ನನ್ನ ಹತ್ರ ಬಂದು ಬೇಡಬೇಡ. ಮೊದಲು ಅವಳನ್ನ ಮುಗಿಸ್ತೀನಿ. ಅವಳು ಸಾವು ನೋಡಿದ್ಮೇಲೆ ನೀನು ಜಾಸ್ತಿನ ಬದುಕಲ್ಲ. ಕೊರ್ಗಿ ಸತ್ತೇ ಹೋಗ್ತೀಯ. ನಿನ್ನ ಪರವಾಗಿಲ್ವೇ? ವಯಸ್ಸಾದ್ರೂ ಪೌರುಷ ಜಾಸ್ತಿನೇ ಇದೆ. ನೆಕ್ಸ್ಟ್ ನಿನ್ನ ಮಗಳನ್ನ ಉಳಿಸ್ಕೊಳ್ಳೋದಕ್ಕೆ ಕೊನೆಯದಾಗ ಒಂದು ಅವಕಾಶ ಕೊಟ್ಟೆ. ನಿನಗೆ ಬೇಡ ಅಂದ್ರೆ ಅವಳೇ ಫಸ್ಟ್ ಮುಗಿಸ್ತೀನಿ. ಹೇಯ್, ನನ್ನ ಮಗಳು ಚೆನ್ನಾಗೇ ಇರ್ತಾಳೆ. ಆದ್ರೆ ಇವತ್ತು ನೀ ನನ್ನ ಕೈಗೆ ಸಿಕ್ಕಿದ್ಯಾ. ಇವತ್ತು ನಿನಗೊಂದು ಗತಿ ಕಾಣಿಸ್ದೆ ನಾನು ಬಿಡಲ್ಲ. ನಿನ್ನ ಮನೆ ಅಡ್ರೆಸ್ ಹೇಳು. ನಿನ್ನ ಹೆಣ ಪಾರ್ಸಲ್ ಮಾಡಕ್ ಬೇಕಾಗುತ್ತೆ. ಯಾರ ಮನೆಗೆ ಯಾರ ಹೆಣ ಬರುತ್ತೆ ಅಂತ ನಾನು ನೋಡ್ತೀನಿ. ಹೆದರ್ಕೋಬೇಡ ಚಂದ್ರಶೇಖರ್, ನನ್ನ ಕೈ ಬಿಡಲ್ಲ. ನೀನ್ ಬದುಕಬೇಕು, ನಿನಗೇನೂ ಆಗಲ್ಲ. ನಿನ್ನ ನಿಟ್ಟು ಬೇಗ ಸಾಯ್ತಿದ್ರೆ ಮಜಾ ಇರಲ್ಲ ಅಂತ ನನಗೆ ಇವಾಗ ಅರ್ಥ ಆಗ್ತಾ ಇದೆ. ನನಗೆ ನಿನ್ ಪ್ರಾಣ ಮುಖ್ಯ ಅಲ್ಲ, ನಿನ್ ಮಗಳದು. ಅವಳು ಬೇಕು ನನಗೆ. ಅವಳ ಸಾಯ್ತು ನನಗೆ ನೆಮ್ಮದಿ ಇಲ್ಲ. ಅವಳ ಹೆಣನ ಮುಂದೆ ಎತ್ಕೊಂಡು ನೀನ್ ತುರ್ಗಿ ಸಾಯ್ಬೇಕು. ಹಾಗೆ ಮಾಡ್ಬೇಡ, ಅವಳನ್ನ ಬಿಟ್ಬಿಡು. ಅವಳು ಚೆನ್ನಾಗಿರ್ಲಿ. ಅದೇನಾಗುತ್ತೆ? ನಾನು ಸಾಯ್ತೀನಿ, ಅವಳನ್ನ ಬಿಟ್ಬಿಡು. ಆಗ್ಲೇ ಅದೆಲ್ಲ ಆಗಲ್ಲ ಅಂದೆ, ತುಂಬಾ ಮಾತಾಡ್ದೆ. ಬೇಡ CS, ನೀನ್ ಸಾಯ್ಬಾರ್ದು, ನೀನ್ ಬದುಕ್ಬೇಕು. ನಿನ್ ಮಗಳ ಸಾವನ್ನ ನೆನ್ಸ್ಕೊಂಡು ಕೊರ್ಗಿ ಇನ್ನೂ ಸುಮಾರು ವರ್ಷ ಬದುಕ್ಬೇಕು. ಆಗ್ಲೇ ನನಗೆ ನೆಮ್ಮದಿ. ಪ್ಲೀಸ್ ಹಾಗೆ ಮಾಡ್ಬೇಡ ದಮ್ಮಯ್ಯ, ನನ್ನ ಮಗಳನ್ನ ಬಿಟ್ಬಿಡು. ಕರೆಕ್ಟ್ ಟೈಮಿಗೆ ಬಂದಿದ್ಯಾ. ಇನ್ನೊಂದು 7 ನಿಮಿಷ ಲೇಟ್ ಆಗಿದ್ರೆ ನೀನ್ ಬಂದಿರೋದು ವೇಸ್ಟ್ ಆಗಿರೋದು. ನಾನೇನ್ ಮಾಡಿಲ್ಲಪ್ಪ, ನಿಮ್ಮಪ್ಪನೇ ಮಾತ್ಗೂ ನನ್ನ ಮಗಳಂದ್ರೆ ಉಸಿರು, ಮಗಳಂದ್ರೆ ಪ್ರಾಣ ಅಂತಿದ್ದ. ಅವಳಿಗೋಸ್ಕರ ಪ್ರಾಣನೇ ಆಯ್ತು ಕೊಡು ಅಂದೆ, ಅಷ್ಟಿಗೆ ಎಗರೇ ಬಿಟ್ಟ. ನೀನು ಆರಿದ್ಯಾ? ಅಪ್ಪ ಮಗಳಿಬ್ರು ಜಲಕ್ರೀಡೆ ಆಡಿ ನನ್ನ ಮೇಲೆ ನಿಂತ್ಕೊಂಡು ನೋಡ್ತೀನಿ. ಫೋನ್ ಮಾಡ್ತಿದ್ದಾನೆ. ಹಲೋ, ನಿನಗೆ ಸ್ವಿಮ್ಮಿಂಗ್ ಬರುತ್ತಾ? ಏನು ಸ್ವಿಮ್ಮಿಂಗ್ ಬರುತ್ತಾ ಅಂದೆ. ಅದೆಲ್ಲ ನಿನ್ಗ್ಯಾಕೆ? ಹೇಳಿದ್ದಕ್ಕೆ ಉತ್ತರ ಕೊಡು. ಬರೀ ಸ್ವಿಮ್ಮಿಂಗ್ ಅಲ್ವೋ, ನಿನ್ ಕೈಗೆ ಸಿಕ್ಕಿದ್ರೆ ಬಾರ್ಸಕ್ಕೂ ಬರುತ್ತೆ. ಆದ್ರೆ ಏನ್ ಮಾಡೋದು, ನೀನ್ ಹೇಳಿ ತರ ಓಡೋಗ್ತಿಯಲ್ವಾ. ನಾನು ಪಕ್ಕದಲ್ಲೇ ಕೂತ್ರು ನನ್ನ ಹಿಡಿಯಕ್ಕಾಗ್ಲಿಲ್ಲ.
ನನ್ನ ದೂರ ಬೇಡ. ಎನಿವೇಸ್ ಲೀವ್ ಇಟ್. ನಾನು ಹೇಳೋ ಕಡೆ ಬಾ. ನಾನು ಎಲ್ಲಿಗೂ ಬರಲ್ಲ. ನಿಮ್ಮಪ್ಪ ಉಳಿಬೇಕು ಅಂದ್ರೆ ಬಂದೇ ಬರ್ತೀನಿ. ಏನು ಹೇಳ್ತಿದ್ಯಾ? ಅಪ್ಪನ್ಗೇನಾಯ್ತು? ಏನೋ ಮಾಡಿದೆ? ಬಂದ್ರೆ ನಿಂಗೆ ಗೊತ್ತಾಗುತ್ತೆ. ಪಾಪಿ, ನಮ್ಮಪ್ಪನ್ಗೇನ? ಮೊದಲು ಹೊರಡು. ಹಾ, ಈ ವಿಷಯ ಮೂರನೇವ್ರಿಗೆ ಯಾರಿಗೂ ಗೊತ್ತಾಗ್ಬಾರ್ದು. ಭೂಪತಿ ಪೊಲೀಸ್ ಅಂತ ಎಲ್ಲ ಬಿಟ್ಟು ಒಬ್ಬಳೆ ಬಾ. ನಿಮ್ಮಪ್ಪ ಜೀವಂತ ಹೋಗ್ಬೇಕಂದ್ರೆ ಒಬ್ಬಳೆ ಬಾ, ಇಲ್ಲ ಪೊಲೀಸ್ ಕರ್ಕೊಂಬಾ. ಅವನ್ ಹೆಣ ಎತ್ಕೊಂಡು ಹೋಗೋದಕ್ಕೆ. ಅಮ್ಮ, ಈ ಶ್ವೇತಾ ಡೇ ಬೈ ಡೇ ಹೆಚ್ಕೊಂತಿದ್ದಾಳೆ. ಅವಳ ಬೆನ್ನಿಂದ ಯಾರೋ ಇದ್ದಾರೆ ಅಂತ ಅನ್ನಿಸ್ತಿದೆ. ನಿನ್ನೆ ಮೊನ್ನೆವರೆಗೂ ಕಮಕ್ ಗಿಮಕ್ ಅಂತ ಇದ್ದೋಳು ಇವಾಗ ಮೆರೀತಿದ್ದಾಳು ಗೊತ್ತಾ. ಕಾನ್ಫಿಡೆನ್ಸ್ ಜಾಸ್ತಿ ಆದಂಗಿದೆ. ಆಮೇಲೆ ನಕ್ಷತ್ರ ಫೋಟೋ ಎಲ್ಲ ಹರಿದಾಕಿ ಅವಳ ಜೀವನನ ಹಾಳು ಮಾಡ್ತೀನಿ ಅಂತ ಹೇಳ್ತಾ ಇದ್ಲು. ಏನೋ ಹೊಸ ಪ್ಲಾನ್ ನಡೀತಿದೆ. ನಂಗೇನೋ ಆ CS ಡೇಂಜರ್ ಅಲ್ಲಿ ಇದ್ದಾನೆ ಅಂತ ಅನ್ನಿಸ್ತಿದೆ. ಅದಕ್ಕೆ ಇವಳಿಗೆ ಇಷ್ಟೊಂದು ಧೈರ್ಯ. ಅವನು ಹೋದ್ರೆ ಇವಳನ್ನ ಹಿಡಿಯೋರು ಯಾರೂ ಇಲ್ಲ ಅಂತ. ನಾನಿದ್ದೀನಲ್ಲ. ನೀನು ಇದೆಯಾ, ಆದ್ರೆ ಅದು ಅವಳಿಗೆ ಗೊತ್ತಿಲ್ವೇ. CS ಹೋದ್ರೆ ಎಲ್ಲಾ ಪ್ರಾಬ್ಲಮ್ಮು ಹೋದಂಗೆ ಅಂತ ಅನ್ಕೊಂಡಿದ್ದಾಳೆ. ಅಮ್ಮ, ನಕ್ಷತ್ರ ತೊಂದರೆ ಕೊಟ್ಟೋನು ಮತ್ತೆ ಇವಳು ಕೈ ಜೋಡಿಸಿದ್ದಾರೆ ಅಂತ ಅನ್ನಿಸ್ತಿದೆ. ಇಲ್ಲಾಂದ್ರೆ ಅವಳಿಗೆ ಇಷ್ಟೆಲ್ಲ ಧೈರ್ಯ ಎಲ್ಲಿಂದ ಬರ್ತಿತ್ತು? ಮುದ್ರಕೊಂಡು ಸೈಡಿಗೆ ಇರ್ತಿದ್ಲು. ಆದ್ರೆ ಸಡನ್ ಆಗಿ ಚಿಗುರ್ಕೊಂಡಿದ್ದಾಳೆ. ಅಮ್ಮ, ಆ ವಿಲನ್ನು ಮತ್ತೆ ಇವಳು ಕೈ ಜೋಡಿಸಿದ್ದಾರೆ ಅಂತ ನನಗೆ ಅನುಮಾನ. ಹಾಗೇನಾದ್ರೂ ಆಗಿದ್ರೆ ಒಳ್ಳೇದೇ ಆಯ್ತಲ್ಲ. ಇವಳನ್ ಬೆನ್ ಹತ್ತಿದ್ರೆ ಅವನು ಸಿಗ್ತಾನೆ ಅಲ್ವಾ? ಎಸ್, ಅವನ್ ಯಾರು ಅಂತ ತುಂಬಾ ತಲೆ ಕೆಡ್ಸ್ಕೊಂಡಿದ್ವಿ. ಅವನೇನಾದ್ರೂ ಶ್ವೇತನ್ ಜೊತೆ ಟೀಮ್ ಆಗಿದ್ರೆ ಒಳ್ಳೇದೆ. ಅವನನ್ನ ಹಿಡಿಯೋದಕ್ಕೆ ದಾರಿ ಸಿಗುತ್ತೆ. ಹಾಗೇನಾದ್ರೂ ಇದ್ರೆ ನಾನ್ ನೋಡ್ಕೋತೀನಿ. ಹಾಮ, ಹಾಗೆ ನನಗ್ ಗೊತ್ತಿಲ್ಲದೆ ನೀನೇನಾದ್ರೂ ಮಾಡಕ್ ಹೋದ್ಯೋ ಪರಿಣಾಮ. ಇಲ್ಲ 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 ಅಮ್ಮ, ಒಂದ್ಸತಿ ಹಾಗಾಯ್ತು ಅಂತ ನಾನು ಪದೇ ಮಾಡಲ್ಲ ಅಮ್ಮ. ನಂಗೆ ಅರ್ಥ ಆಗಿದೆ. ನೀನು ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ನನ್ನ ಮೇಲೆ ಡೌಟ್ ಪಡ್ಬೇಡ. ಗುಡ್. ಹಾಮ. ಅಮ್ಮ, ಇಲ್ಲಿ ಯಾರೋ ಬರ್ತಿದ್ದಾರೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ವೆರಿ ಗುಡ್ ನಕ್ಷತ್ರ. ಅದು CS ಮಗಳಂತ. ಮೇಲಕ್ಕೇನೋ ತಂದೆ, ಆದ್ರೆ ಮೇಲಕ್ಕೆ ಹೋಗಿರೋ ಔಷಧನ ಹೇಗೆ ಕಳಿಸ್ತೀಯೋ ಅದೇ ಚಾಲೆ. ಅಪ್ಪ, ನಾನ್ ಬಂದಿದ್ದೀನಿ ಅಪ್ಪ. ನಿಮ್ಮ ಮಗನ್ ಬಂದಿದ್ದೀನಿ ಅಪ್ಪ. ನಕ್ಷತ್ರ ಬಂದಿದ್ದೀನಿ ಅಪ್ಪ. ನೋಡಿಪ್ಪ. ಒಂದ್ 2 ನಿಮಿಷ ಮುಂಚೆ ಬಂದಿದ್ರೆ ಇಟ್ಕೋಬೋದಿತ್ತು. ಏನೋ ಎಷ್ಟು ನೀರ್ ಕುಡಿದಾನು, ಉಸಿರು ಇದೆಯೋ ಇಲ್ವೋ ಒಂದು ಗೊತ್ತಿಲ್ಲ. ಈ ಒದ್ದಾಟ ನೋಡಿದ್ರೆ ಎಷ್ಟು ಮಜಾ ಬರ್ತಿದೆ. ಇನ್ನೊಂದು ಸತ್ತ ಅಂತ ಕನ್ಫರ್ಮ್ ಆದ್ರೆ ಹೇಗಿರ್ಬೋದು? ಬಾ, ಈ ಮೌರಿನ ಮಜಾ ಬಂತು. ಪಾಪ ಎದ್ದಳಿಪ್ಪ. ಯಾಕಪ್ಪ ಈಗ ಮಾಡ್ಕೊಂಡ್ರಿ? ನನಗೋಸ್ಕರ ನೀನ್ ತೀರ ಬಿಡೋದು ಹೇಳ್ಸಲ್ವಾಪ? ನಾನಂದ್ರೆ ನಿಮ್ಗೆ ಎಷ್ಟು ಇಷ್ಟನಾ? ಅಷ್ಟೇ ಪ್ರೀತಿನಾ ಅಪ್ಪ? ಅಪ್ಪ ಪ್ಲೀಸ್ ಅಪ್ಪ, ಅಪ್ಪ ಕಣ್ಬಿಡಿ ಅಪ್ಪ. ಅಯ್ಯೋ ಅಪ್ಪ, ಅಪ್ಪ ನನ್ ಬಿಟ್ಟೋಗ್ಬೇಡಿ ಅಪ್ಪ. ಅಪ್ಪ ಪ್ಲೀಸ್ ಅಪ್ಪ. ಅಪ್ಪ ಅಪ್ಪ ನೋಡಿ.
ನೀವು ನನ್ನನ್ನ ಎಷ್ಟು ಪ್ರೀತಿಸ್ತೀರೋ ನಾನು ನಿಮ್ಮನ್ನ ಅಷ್ಟೇ ಪ್ರೀತಿಸ್ತೀನಪ್ಪ. ಅಪ್ಪ ಅಪ್ಪ ಪ್ಲೀಸ್ ಎದ್ದೇಳಿ. ನೀನಿಲ್ಲ ನಾನಿಲ್ಲಪ್ಪ. ನೀವೇ ನನ್ನ ಶಕ್ತಿ, ನೀವೇ ನನ್ನ ಭರವಸೆ ಅಪ್ಪ. ಹುಟ್ಟಿದ 23 ವರ್ಷದ ನಂತರ ನನಗ್ ಸಿಕ್ಕಿರೋ ನಿಧಿ ಅಪ್ಪ ನೀವು. ನನಗ್ ಸಿಕ್ಕಿರೋ ನಿಧಿ ನೀವು. ಜಗತ್ತಲ್ಲಿ ನಿಮ್ಮಂತ ಅಪ್ಪ ಇಷ್ಟು ಪ್ರೀತಿಸೋದ್ ಸಾಧ್ಯನೇ ಇಲ್ಲ. ನೀವು ನನ್ಗೋಸ್ಕರ ಜೀವ ಬಿಡ್ತೀರಿ ಅಂದ್ರೆ ನನ್ನನ್ನ ಎಷ್ಟು ಪ್ರೀತಿಸ್ಬೋದು, ಮಗಳನ್ನ ಹೀಗೂ ಪ್ರೀತಿಸ್ಬೋದ ಅಂತ ನಿಮ್ಮನ್ನ ನೋಡಿ ಕಲ್ತ್ಕೋಬೇಕಪ್ಪ. ಜಗತ್ತಲ್ಲಿ ಹೆಣ್ಮಕ್ಳಿಗೆ ಎಷ್ಟೇ ಕಷ್ಟ ಬಂದ್ರು ಅವ್ರು ಸಹಿಸ್ಕೊಂಡ್ ಬದುಕೋದೆ. ನನ್ಗೊಂದಪ್ಪ ಇದ್ದಾನೆ, ಅಪ್ಪನ ಮನೆ ಇದೆ, ನನ್ಗೊಂದಪ್ಪ ಇದ್ದಾನೆ ಅನ್ನೋ ಧೈರ್ಯದ ಮೇಲೆ ನಾನು ಅಷ್ಟೇ ಅಪ್ಪ. ನೀವೇ ನನ್ನ ಧೈರ್ಯ, ನೀವೇ ನನ್ನ ಶಕ್ತಿ. ನನ್ನ ಬಿಟ್ಟೋಗ್ಬೇಡಿ ಅಪ್ಪ. ನಿಮ್ ತಮ್ಮಯ್ಯ ಅಂತೀನಿ, ನನ್ನನ್ನು ಬಿಟ್ಟೋಗ್ಬೇಡಿ. ಈಗ ನೀವು ಕಣ್ ಬಿಡ್ತಾ ಹೋದ್ರೆ ನನ್ನ ಬಗ್ಗೆ ಕಳ್ದೋಗುತ್ತಪ್ಪ. ನನ್ನ ಬದುಕು ಕುಸ್ಲಂಗಾಗುತ್ತಪ್ಪ. ಇವತ್ತಿಂದ ನನ್ಗೂ ನಿಮ್ಗೂ ಯಾವ ಸಂಬಂಧ ಇರಲ್ಲ. ನಾನು ಇಷ್ಟೆಲ್ಲ ಮಾಡಿದ್ದು ನಿನಗೋಸ್ಕರ. ನಿನ್ನ ಆಸೆ ಪಟ್ಟಿದ್ದು ನಿನಗೆ ಸಿಗ್ಲಿ ಅಂತ. ಅದು ಬಿಟ್ಟು ನನಗೆ ಬೇರೆ ಯಾವ ಉದ್ದೇಶನೂ ಇರಲಿಲ್ಲ ಪುಟ್ಟ. ಮನಸ್ಸು ಒಪ್ಪಿಲ್ಲ ಅರ್ತಿ. ಮಗು ಒಳಗಡೆ ಇದೆ. ಇವರೆಲ್ಲ ಅವಳು ತೊಂದರೆ ಕೊಟ್ರೆ ಅಂತ ಭಯ ಆಗ್ತಾ ಇದೆ. ಅಂತೂ ಈ ಅಪ್ಪನ ಮನಸ್ಸು ಅರ್ಥ ಮಾಡ್ಕೊಂಡು ಬಂದಿಯಲ್ಲ, ನಂಗೆ ಜೀವ ಬಂದಂಗಾಯ್ತು. ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ಸ್ ಪುಟ್ಟ. ಮಾತು ಬೇಡ, ದಯವಿಟ್ಟು ಹೊರಡಿ. ದಯವಿಟ್ಟು ನನ್ನಿಂದ ಕರ್ಕೊಂಡು ಹೋಗಮ್ಮ. ನನ್ ಬದುಕಲ್ಲಿ ಮತ್ತೆ ತಲೆ ಹಾಕ್ಬೇಡ ಅಂತ ಹೇಳು.